ನಮಸ್ಕಾರ ಕಿಶೋರ್ ಅವರೇ. ನಮಸ್ಕಾರ. ನಮ್ಮ ಈ ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರುಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿಂ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವಕ್ತಾರಂ ವಂದೇ ಪೀಯೂಷದಾಯಕಂ ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಇದರ ತಾತ್ಪರ್ಯ ಏನು ಅಂತ ತಿಳಿಸ್ಕೊಡ್ತೀರಾ? ದೇವಾನುದೇವತೆಗಳು ಪೂಜಿಸುವಂತಹ ಧನ್ವಂತರಿ ಮುಪ್ಪನ್ನು, ರೋಗಗಳನ್ನು ಮತ್ತು ಸಾವನ್ನು ಜಯಿಸ್ತಕ್ಕಂತಹ ಮೂಲ ಮಂತ್ರವನ್ನು ಆಯುರ್ವೇದದಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಅಂತಹ ಒಂದು ಧನ್ವಂತರಿಗೆ ಅಂದಿನಿಂದ ಇಂದಿನವರೆಗೂ ಆಯುರ್ವೇದ ಪ್ರಸ್ತುತವಾಗಿರಬೇಕು ಅಂದರೆ ಅಷ್ಟು 5,000 ವರ್ಷಗಳ ಹಿಂದಿನ ಒಂದು ಆಯುರ್ವೇದ ಇಂದಿಗೂ ಪ್ರಸ್ತುತ. ಸೊ ಅಲ್ಲಿ ಹೇಳಿರ್ತಕ್ಕಂತಹ ಮೂಲ ಮಂತ್ರಗಳು ಆಯುಷ್ಯದ ಬಗ್ಗೆ, ಸಾವನ್ನು ಮುಂದೂಡುವಿಕೆ ಬಗ್ಗೆ, ಅದರ ಅರ್ಥ ಆಯುಷ್ಯ ಸಂಪೂರ್ಣವಾಗಿ ಆರೋಗ್ಯಕರವಾಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಆ ಸೂತ್ರಗಳು ಆಯುರ್ವೇದದಲ್ಲಿ ಇದೆ. ಅದರ ಪಿತಾಮಹ ಧನ್ವಂತರಿಗೆ ನಮ್ಮ ನಮಸ್ಕಾರ ಅಂತಕ್ಕಂಥದ್ದು. ಡಾಕ್ಟ್ರೇ, ಈಗ ಆಯುರ್ವೇದದ ಕಾರ್ಯಕ್ರಮ ಇದೆ, ನೀವು ಆಯುರ್ವೇದದ ತಜ್ಞರಾಗಿದ್ದೀರಾ. ಹಾಗಾದರೆ ಈ ಆಯುರ್ವೇದ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ಒಂದು ಕಿರು ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗ್ಲೂ ಹೆಸರೇ ಹೇಳೋ ಹಾಗೆ ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ. ಯಾವುದು ಆಯುಷಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡುತ್ತೆ. ದಿ ಸೈನ್ಸ್ ಆಫ್ ಲೈಫ್ ಈಸ್ ಆಯುರ್ವೇದ ಅಂತ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಬೋದು. ಸೊ ಎಲ್ಲಿವರೆಗೂ ಮನುಷ್ಯ ಹುಡ್ತಾನೆ, ಎಲ್ಲಿವರೆಗೂ ಮನುಷ್ಯ ಬದುಕಿರ್ತಾನೆ, ಸಾಯುವ ಕಡೆ ಉಸಿರು ತನಕ ಒಂದು ಮನುಷ್ಯನ ಆಯುಷ್ಯ ಅಂತ ಹೇಳ್ತೀವಿ. ಆಯುಷೋ ಇತಿ ಜೀವಿತ ಕಾಲ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಮನುಷ್ಯ ಜೀವಂತವಾಗಿರ್ತಾನೆ ಅಲ್ಲಿವರೆಗೂ ಅವನ ಆಯುಷ್ಯ ಇದೆ ಅಂತ 4 ವೇದಗಳು ಹೇಳ್ತೀವಿ. ಅದರಲ್ಲಿ ಅಥರ್ವ ವೇದದ ಒಂದು ಪ್ರಮುಖವಾದ ಉಪ ಅಂಗ ಈ ಆಯುರ್ವೇದ ಅಂತ ಹೇಳ್ತೀವಿ. ಎಷ್ಟು ಚೆನ್ನಾಗಿ ಆಯುರ್ವೇದದ ಒಂದು ವರ್ಣನೆ 5,000 ವರ್ಷಗಳ ಹಿಂದೆ ಹೇಳಿದ್ದಾರೆ. 5,000 ವರ್ಷಗಳು ಆಯುರ್ವೇದದ ಒಂದು ಇತಿಹಾಸ ಅಂತ ಹೇಳ್ಬೋದು. ಅಷ್ಟು 1,000 ವರ್ಷಗಳಿಂದ ಆಯುರ್ವೇದ ಪ್ರಚಲಿತದಲ್ಲಿದೆ. ಅಂದಿನ ಆಯುರ್ವೇದ ಇಂದಿಗೆ ಮತ್ತು ಮುಂದಿಗೂ ಕೂಡ ಅಷ್ಟೇ ಪ್ರಸ್ತುತ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದ ಒಂದು ಅಂಶ ಮತ್ತೊಂದು ವಿಚಾರ. ಎಷ್ಟು ಚೆನ್ನಾಗಿ ಆಯುರ್ವೇದದ ಬಗ್ಗೆ ಹೇಳ್ತಾರೆ. ಒಂದು ಉಕ್ತಿಯನ್ನು ನೋಡೋಣ. ಹಿತಾಹಿತಂ ಸುಖಂ ದುಃಖಂ ಆಯುಃ ತಸ್ಯ ಹಿತಾಹಿತಂ ಮಾನಂಚ ತತ್ರ ಯತ್ಪ್ರೋಕ್ತಂ ಆಯುರ್ವೇದಂ ಸ ಉಚ್ಯತೆ. ಅಂದರೆ ಸಿಂಪಲ್ಲಾಗಿ ಯಾವುದು ಶರೀರಕ್ಕೆ ಹಿತ, ಯಾವುದು ಶರೀರಕ್ಕೆ ಅಹಿತ, ಇದ್ರ ಬಗ್ಗೆ ಯಾವುದು ಸವಿಸ್ತಾರವಾದಂತಹ ಒಂದು ವಿವರಣೆಯನ್ನು ನೀಡುತ್ತೋ ಅದಕ್ಕೆ ನಾವು ಆಯುರ್ವೇದ ಅಂತ ಹೇಳ್ಬೋದು. ಹಾಗೆ ಈಗ ಆಯುರ್ವೇದ ಅಂತ ಒಂದು ಪದ ನಾವು ನೋಡಿದ್ರೆ ಅದರಲ್ಲಿ ವೇದ ಅನ್ನೋ ಪದ ಕೂಡ ಸೇರ್ಪಡೆಯಾಗಿದೆ. ಈಗ ವೇದಕ್ಕೂ ಆಯುರ್ವೇದಕ್ಕೂ ಏನೊಂದು ಸಂಬಂಧ ಇದೆ? ಬಹಳ ಒಳ್ಳೆಯ ಪ್ರಶ್ನೆ. ಭಾರತೀಯ ಇತಿಹಾಸದಲ್ಲಿ ಪರಂಪರೆಯಲ್ಲಿ 4 ವೇದಗಳನ್ನ ನೋಡ್ತೀವಿ. ಋಗ್, ಯಜುರ್, ಸಾಮ, ಅಥರ್ವ ವೇದಗಳು. ಸೊ ಈ ಅಥರ್ವ ವೇದದ ಒಂದು ಉಪಾಂಗ ಆಯುರ್ವೇದ. ಇನ್ನೊಂದು ವೇದ ಅಂದರೆ ಚೆನ್ನಾಗಿ ವಿಜ್ಞಾನವನ್ನು, ಮಾಹಿತಿಯನ್ನು ಪಾರಂಪರಿಕವಾಗಿ ಕೊಡ್ತಕ್ಕಂಥದ್ದು ಅಂತ. ವಿಜ್ಞಾನ ಅಂದ್ರೂ ಹಾಗೇ ವಿಶಿಷ್ಟ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಸ್ಪೆಸಿಫೈಡ್ ನಾಲೆಡ್ಜ್ ಇಸ್ ಕಾಲ್ಡ್ ಆಸ್ ಸೈನ್ಸ್ ಅಂತಕ್ಕಂಥದ್ದು. ಸೊ ಹೀಗಾಗಿ ಬಹಳ ಚೆನ್ನಾಗಿ ಹೆಚ್ಚಿನ ಒಂದು ರೀತಿಯಲ್ಲಿ ಆಯುಷ್ಯನ ಬಗ್ಗೆ ಅನೇಕ ಶತಮಾನಗಳ ಪರಂಪರೆ, ಇತಿಹಾಸ ಇರ್ತಕ್ಕಂಥದ್ದು ಈ ನಮ್ಮ ಆಯುರ್ವೇದ ಅಂತ ಹೇಳ್ಬೋದು. ಕಿಶೋರ್ ಅವರೇ, ಈಗ ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ವಿ ಮನೆಯಲ್ಲಿ ಸರಳವಾಗಿ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸಿ ಯಾವ ರೀತಿ ಮನೆ ಮದ್ದನ್ನ ತಯಾರಿಸ್ಬೋದು, ಆಯುರ್ವೇದದ ಔಷಧಿಗಳನ್ನ ತಯಾರಿಸ್ಬೋದು ಅಂತ. ಸೊ ಈ ಮನೆ ಮದ್ದುಗಳ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಅದರ ಮಹತ್ವ ಏನು? ಖಂಡಿತವಾಗ್ಲೂ ಹೇಗೆ ನಾವು ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ, ಅದೇ ಒಂದು ರೀತಿ ಹಿಂದಿನ ಕಾಲದಲ್ಲಿ ಇಷ್ಟೆಲ್ಲ ಒಂದು ವಿಜ್ಞಾನ ಬೆಳೆದಿರಲಿಲ್ಲ, ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ಸ್ ಇರಲಿಲ್ಲ, ಹಾಸ್ಪಿಟಲ್ ಫೆಸಿಲಿಟೀಸ್ ಇರಲಿಲ್ಲ, ಡಾಕ್ಟರ್ಸ್ ಕೂಡ ಇರಲಿಲ್ಲ. ಆಯುರ್ವೇದ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಹುಟ್ಟಲಿಲ್ಲ. ನಿಮ್ಮ ಅಜ್ಜ ಅಜ್ಜಿಯರ ಕೈಯಲ್ಲಿ ಅಡುಗೆ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ವಿಶಿಷ್ಟ ವೈಜ್ಞಾನಿಕ ಶಾಸ್ತ್ರೀಯ ಚಿಕಿತ್ಸಾ ಪದ್ಧತಿ ಆಯುರ್ವೇದ ಅಂತ ಹೇಳ್ತೀವಿ. ಸೊ ಹೀಗಾಗಿ ಎಲ್ಲ ನಾವು ಫುಡ್ ಈಸ್ ಮೆಡಿಸಿನ್, ಮೆಡಿಸಿನ್ ಈಸ್ ಫುಡ್ ಅಂತ ಹೇಳ್ತೀವಿ. ಸೊ ನಾವು ಆಹಾರ ಸೇವನೆ ಮಾಡ್ತಕ್ಕಂಥ ರೀತಿಯನ್ನೇ ಒಂದು ಅನಿವಾರ್ಯತೆ ಇದ್ದಾಗ ಒಂದು ಔಷಧಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು, ಅಥವಾ ರೆಗ್ಯುಲರ್ ಆಗಿ ಒಂದು ಔಷಧಿಯನ್ನೇ ಆಹಾರದ ರೂಪಾಂತರದಲ್ಲಿ ನಾವು ಬದಲಾವಣೆ ಮಾಡಿಕೊಂಡಾಗ ಮನೆ ಮದ್ದುಗಳು ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಅಫ್ಕೋರ್ಸ್ ಪ್ರತಿಯೊಂದು ಮನೆ ಮದ್ದಕ್ಕೂ ತನ್ನದೇ ಆದಂತಹ ಸಾಧಕ ಬಾಧಕಗಳಿರ್ತವೆ. ಸಮಸ್ಯೆ ಅತ್ಯಂತ ತೀವ್ರತೆಯನ್ನು ಹೊಂದಿದಾಗ ಅಥವಾ ಕ್ಲಿಷ್ಟಕರಾದಂತಹ ಪರಿಸ್ಥಿತಿಗಳಲ್ಲಿ ಮನೆ ಮದ್ದು ಕೆಲಸ ಮಾಡದೇ ಇರ್ಬೋದು. ಆದರೆ ಪ್ರಾಥಮಿಕ ಒಂದು ಅವಸ್ಥೆಯಲ್ಲಿ, ಪ್ರೈಮರಿ ಸ್ಟೇಜ್ ಅಂತ ನಾವು ಕರಿತೀವಿ, ಆ ಒಂದು ಹಂತದಲ್ಲಿ ಅಥವಾ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ, ಉದಾಹರಣೆಗೆ ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಅಥವಾ ಇನ್ನು ಅನ್ಯ ವೈದ್ಯಕೀಯ ಉಪಚಾರಗಳ ಜೊತೆಗೆ ಇವಾಗ ಆಯುರ್ವೇದದಲ್ಲೇ ಅನೇಕ ವಿಧವಾದಂತಹ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದೆ. ಸೊ ಅದಕ್ಕೆ ಅನುಗುಣವಾಗಿ ಅಥವಾ ಅದಕ್ಕೆ ಸಹಯೋಗದೊಂದಿಗೆ ಮನೆ ಮದ್ದುಗಳನ್ನು ಉಪಯೋಗ ಮಾಡಿದಾಗ ಡೆಫಿನೆಟ್ಲಿ ಹೆಚ್ಚಿನ ರೀತಿಯಲ್ಲಿ
ಮುಖ್ಯವಾದಂಥ ಅಂಶ ಏನು ಅಂದರೆ ಇಟ್ ಈಸ್ ಲೋ ಕಾಸ್ಟ್ ಆರ್ ನೋ ಕಾಸ್ಟ್ ಟೆಕ್ನಿಕ್. ಸೊ ಅತ್ಯಂತ ಬಡವರು ಸದೇಕ ಇದನ್ನು ಅನುಭವಿಸ್ಬೋದು, ಇದರ ಪ್ರಯೋಜನವನ್ನು ಲಾಭವನ್ನು ಪಡೆಯಬಹುದು. ಮೂರನೆಯ ಒಂದು ಲಾಭ ಏನಂದರೆ ಇದರಿಂದ ಯಾವುದೇ ಒಂದು ದುಷ್ಪ್ರಯೋಜನ ಇಲ್ಲ, ದುಷ್ಪರಿಣಾಮ ಇಲ್ಲ, ಅದೇನು ಸೈಡ್ ಎಫೆಕ್ಟ್ಸ್ ಅಂತ ಕರೀತೀವಿ ಇಲ್ಲ. ಸೊ ಹೀಗಾಗಿ ಡೆಫಿನೆಟ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಪ್ರಭಾವವನ್ನು ಈ ಮನೆಮದ್ದುಗಳು ಮನೆಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಒಂದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟ್ರೆಡಿಷನ್ ಇಸ್ ಟು ಬಿ ರಿವಿಸಿಟೆಡ್ ಅಂತ ಹೇಳ್ತೀವಿ. ಇವತ್ತು ಎಂತಹ ದುಸ್ಥಿತಿಯನ್ನು ನಾವು ತಲುಪಿದ್ದೀವಿ, ಹೋಳಿಗೆ ತಿನ್ನಬೇಕು ಅಂದರೆ ಹೋಟೆಲ್ಗೆ ಹೋಗಿ ಅದು ಹೇಗೆ ಮಾಡ್ತೀವಿ ನೋಡ್ಕೊಂಡು ಬಂದು ನಾವು ಮನೇಲಿ ಮಾಡ್ಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ತಲುಪಿದ್ದೀವಿ. ಹೀಗಾಗಿ ಆ ಪರಂಪರೆ, ಆ ಪದ್ಧತಿ ಬೆಳಿಬೇಕು ಅಂದರೆ ಪ್ರತಿಯೊಬ್ಬರು ಅವರದೇ ಆದಂಥ ಅಡುಗೆ ಮನೆಯೇ ಒಂದು ವಿಶ್ವ ಭೇಷಜ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಅವರದೇ ಆದಂಥ ಅಡುಗೆ ಮನೆಯಲ್ಲಿ ಇರತಕ್ಕಂತಹ ಅನೇಕ ಪದಾರ್ಥಗಳನ್ನು, ದಿನನಿತ್ಯ ಬಳಸುವಂತಹ ಪದಾರ್ಥಗಳನ್ನು ಒಂದು ಔಷಧಿಯಾಗಿ ಅವಶ್ಯಕತೆ ಬಿದ್ದಾಗ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅಂತದ್ರ ಬಗ್ಗೆ ನಾವು ಹೆಚ್ಚಾಗಿ ಫೋಕಸ್ ಮಾಡ್ತಕ್ಕಂಥದ್ದು ಅನಿವಾರ್ಯ, ಅವಶ್ಯಕ ಕೂಡ. ಹೌದು, ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರ ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಕರಿತೀವಿ. ಆ ಒಂದು ಪ್ರಿವೆನ್ಷನ್ ಸ್ಟೇಜಲ್ಲಿ ಆಯುರ್ವೇದದ ಬಳಕೆ ತುಂಬ ಆಗುತ್ತೆ ಅನ್ನೋದು ತುಂಬ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಸರಳವಾಗಿ ಸಿಗುತ್ತೆ ನಮಗೆ. ಈಗ ಲೋ ಕಾಸ್ಟ್ ಅಂತ ಏನು ಹೇಳಿದ್ರಿ ನೀವು, ಬೇರೆ ಯಾವುದಾದ್ರು ಮೆಡಿಸನ್ ಫಾರ್ಮ್ ನೀವು ನೋಡಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಮೆಡಿಸನ್ ಆಗಿರುತ್ತೆ, ತುಂಬ ದುಬಾರಿ ಮೆಡಿಸನ್ಗಳನ್ನ ನಾವು ತೊಗೊತೀವಿ. ಅದೇ ಆಯುರ್ವೇದದಲ್ಲಿ ಮನೆಯಲ್ಲೇ ಸಿಗುವಂಥ ಸರಳವಾದ ಪದಾರ್ಥಗಳನ್ನು ಉಪಯೋಗಿಸಿ ವೆರಿ ಲೋ ಕಾಸ್ಟಲ್ಲಿ ನಾವು ಔಷಧಿಗಳನ್ನ ಪ್ರಿಪೇರ್ ಮಾಡ್ಬೋದು. ತುಂಬ ಸಂತೋಷ ಇದನ್ನು ತಿಳಿಸ್ಕೊಟ್ಟಿದ್ದೀವಿ. ವೀಕ್ಷಕರೇ, ಈಗ ತಾನೇ ಕಿಶೋರ್ ಅವರು ಮನೆ ಮದ್ದಿನ ಮಹತ್ವವನ್ನು ತಿಳಿಸ್ಕೊಟ್ರು. ಈ ರೀತಿ ಒಂದು ಮನೆ ವೈದ್ಯವನ್ನು ತಯಾರಿಸೋ ವಿಧಾನವನ್ನು ತಿಳಿದು ನೆಗಡಿ, ತಲೆನೋವು, ಶೀತ ಈ ಸಮಸ್ಯೆಗಳಿಗೆ ಮನೆ ವೈದ್ಯ ಹೇಗೆ ಮಾಡ್ಬೋದು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ಕಿಶೋರ್ ಅವರೇ, ಇವತ್ತು ಯಾವ ಒಂದು ಮನೆ ಮದ್ದನ್ನ ನಮ್ಗೆ ಹೇಳ್ಕೊಡ್ತಾ ಇದ್ರ? ಇವತ್ತು ನೆಗಡಿ, ಶೀತ, ತಲೆನೋವಿಗೆ ಏನು ಮನೆಯಲ್ಲಿ ಚಿಕ್ಕ ಪರಿಹಾರವನ್ನು ಮಾಡ್ಬೋದು ಒಂದು ಪ್ರಯತ್ನ ಮಾಡೋಣ. ತುಪ್ಪ ನಮ್ಮೆಲ್ಲರಿಗೂ ಗೊತ್ತಿದೆ. ಪರಿಶುದ್ಧವಾದಂತಹ ತುಪ್ಪ 1 ಚಮಚ ತಗೊಳ್ಕೋಬೇಕು. ಸೊ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಕ್ಕಂಥದ್ದು, ಬೇಸಿಗೆಯಲ್ಲಿ ಮತ್ತೆ ಬಿಸಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. 1 ಚಮಚ ತುಪ್ಪ ತಗೊಂಡು 1 ಚಮಚ ತುಪ್ಪಕ್ಕೆ 2 ಚಮಚದಷ್ಟು ಶುಂಠಿಯನ್ನು ಚೆನ್ನಾಗಿ ತುರಿದಿಟ್ಕೊಳ್ಬೇಕು. ಹಸಿ ಶುಂಠಿ ಚೆನ್ನಾಗಿ ತುರಿದಿರ್ತಕ್ಕಂಥ 2 ಚಮಚದಷ್ಟು ಶುಂಠಿಯನ್ನು ಹಾಕ್ಕೊಳ್ತಕ್ಕಂಥದ್ದು. ಮತ್ತು 3 ಚಮಚದಷ್ಟು ಬೆಲ್ಲ, 3 ಚಮಚ. ಸೊ 1 ಚಮಚ ತುಪ್ಪ, 2 ಚಮಚದಷ್ಟು ಗ್ರೇಡ್ ಮಾಡ್ತಕ್ಕಂಥ ಶುಂಠಿ, 3 ಚಮಚದಷ್ಟು ಬೆಲ್ಲ. ಸೊ ಇದನ್ನು ಚೆನ್ನಾಗಿ ಒಂದು 2 ರಿಂದ 4 ನಿಮಿಷದ ಕಾಲ ಕುಟ್ಕೊಳ್ತಕ್ಕಂಥದ್ದು. ಸೊ ಫೈನ್ ಪೇಸ್ಟ್ ಮಾಡಿ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸೊ ಎದ್ದ ತಕ್ಷಣ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸುಮಾರು 2 ಚಮಚದಷ್ಟು ಇದನ್ನು ಸೇವನೆ ಮಾಡಿದಾಗ ತ್ವರಿತವಾಗಿ ಹೆಚ್ಚಿನ ಒಂದು ರೀತಿಯಲ್ಲಿ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಸೊ ಕೆಮ್ಮು, ನೆಗಡಿ, ತತ್ಸಂಬಂಧಿತ ತಲೆನೋವಿಗೆ ಒಂದು ರಾಮಬಾಣವಾಗಿ ಈ ಮಿಶ್ರಣ ಕೆಲಸ ಮಾಡುತ್ತೆ ಅಂತ. ಅದನ್ನ ದಿನವೂ ಸೇವನೆ ಮಾಡಬೇಕಾ ಅಥವಾ ಒಂದು ಟೈಮ್ ಲಿಮಿಟ್ ಅಂತ ಏನಾದರೂ ಇದೆಯಾ ಈ ಒಂದು ಸಮಯದಲ್ಲಿ? ಬಹಳ ಒಳ್ಳೆಯ ಪ್ರಶ್ನೆ. ಸಮಸ್ಯೆಯ ತೀವ್ರತೆಗೆ ಅನುಗುಣವಾಗಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಸುಮಾರು ಎಷ್ಟು ದಿವಸ ಸಮಸ್ಯೆ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸರ್ವೇ ಸಾಮಾನ್ಯವಾಗಿ 10 ರಿಂದ 15 ದಿವಸ ಇದ್ದರೆ ಸರ್ವೇ ಸಾಮಾನ್ಯವಾಗಿ 3 ರಿಂದ 5 ದಿವಸ ಈ ಥರ ಮಿಶ್ರಣವನ್ನು ತೊಗೊಂಡ್ರೆ ಸಾಕು. ಇಷ್ಟು ಒಂದು ಡೋಸ್ ಅಂತ ಕರಿತೀವಿ. ಸೊ ಇಷ್ಟು ಒಂದು ಡೋಸನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದಾಗ ಹೆಚ್ಚಿನ ಒಂದು ರೀತಿಯಲ್ಲಿ ಅವಕಾಶ ಆಗುತ್ತೆ. 10-15 ನಿಮಿಷ ಬಿಟ್ಟು ಬೇರೆ ಮಾಮೂಲಿ ವಿಧವಾದಂತಹ ಎಲ್ಲ ದೈನಂದಿನ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈಗ ಚಿಕ್ಕ ಮಕ್ಕಳು ಈ ಮಿಶ್ರಣವನ್ನು ಎಷ್ಟು ಸೇವಿಸಬೇಕು, ದೊಡ್ಡವರು ಎಷ್ಟು ಸೇವಿಸಬೇಕು, ಒಂದು ರೀತಿ ಡಿಫ್ರೆನ್ಸ್ ಇರುತ್ತಲ್ವಾ? ಖಂಡಿತವಾಗ್ಲೂ ಒಂದು ಬಹುತೇಕ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಎರಡನೇದು, ಪುಟ್ಟ ಮಕ್ಕಳು ಅರ್ಧದಷ್ಟು ಪ್ರಮಾಣ ತೊಗೊಂಡ್ರೆ ಸಾಕು. ಹಾಗಾದರೆ ವಯಸ್ಕರು 2 ಚಮಚದಷ್ಟು, ಪುಟ್ಟ ಮಕ್ಕಳು ಸುಮಾರು 1 ಚಮಚದಷ್ಟು ಇದನ್ನು ಸೇವನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದರ ಜೊತೆಗೆ ಕೆಲವೊಂದು ಅಡೆಂಡಮ್ಸ್ ಕೂಡ ಮಾಡ್ಬೋದು. ಅಂದರೆ ಸಮಸ್ಯೆ ಹೆಚ್ಚಾಗಿ ಬಾಧಿಸ್ತಾ ಇದ್ದಾಗ ಇದ್ರ ಜೊತೆಗೆ ಸಿಂಪಲಾಗಿ ಅರಶಿಣದ ಹಾಲು. ಸೊ 1 ಲೋಟ ಹಾಲಿಗೆ 1 ರಿಂದ 3 ಚಿಟಿಕೆ ಅರಶಿಣವನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ರೀತಿಯಲ್ಲಿ ಮನೆಮದ್ದು ಪ್ರಯೋಗ ಮಾಡ್ಬೋದು. ಕೆಮ್ಮಿರುತ್ತೆ, ನೆಗಡಿ ಇರುತ್ತೆ, ಮತ್ತು ತಲೆನೋವು ಇರುತ್ತೆ. 20 ರಿಂದ 21 ಎಲೆ ತುಳಸಿ, 1 ರಿಂದ 2 ಕಾಳು ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್ ಅಂತ ಏನು ಕರಿತೀವಿ. ವಿಶೇಷವಾಗಿ ತುಳಸಿಯಲ್ಲಿ ಕಪ್ಪು ಜಾತಿಯ ತುಳಸಿ, ಬ್ಲ್ಯಾಕ್ ತುಳಸಿ ಅಂತಲೇ ಕರಿತೀವಿ, ಕೃಷ್ಣ ತುಳಸಿ ಅಂತ. ಆ ಕೃಷ್ಣ ತುಳಸಿ ಮತ್ತು ಕರಿಮೆಣಸು ಮತ್ತು 1 ಹಿಪ್ಪಲಿ
ತಿಪ್ಪಲಿ ಅಂತ ಕರಿತೀವಿ, ಅದಕ್ಕೆ ಹಿಪ್ಪಲಿ ಅಂತ ಕೂಡ ಕರಿತೀವಿ, ಲಾಂಗ್ ಪೆಪ್ಪರ್ ಅಂತ ಕರಿತೀವಿ. ಸೊ ಈ 3 ಕಾಂಬಿನೇಷನ್ ಕೂಡ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಅಥವಾ ಹೆಚ್ಚಿನ ಒಂದು ಸ್ವಾದ ಬೇಕು, ಪುಟ್ಟ ಮಕ್ಕಳು ಇದನ್ನು ಸ್ವಲ್ಪ ಶುಂಠಿ ಇರೋದ್ರಿಂದ ಘಾಟ್ ಇರುತ್ತೆ, ಸೇವನೆ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂದರೆ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಕೂಡ ಇದಕ್ಕೆ ಸೇವನೆ ಮಾಡುವಂಥದ್ದು, ಅರ್ಧ ಚಮಚ ಜೇನುತುಪ್ಪ ಕೂಡ ಇದಕ್ಕೆ ಸೇರಿಸಿ ಸೇವನೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲಕಾರಿಯಾಗುತ್ತೆ ಅಂತ. ಪರಿಣಾಮಕಾರಿಯಾದ ಸೊ ಫಸ್ಟು ಬರೀ ಈ ಕಾಂಬಿನೇಷನ್ 1:2:3 ದಟ್ ಇಸ್ ತುಪ್ಪ, ಶುಂಠಿ ಆ್ಯಂಡ್ ಬೆಲ್ಲ. ನೆಕ್ಸ್ಟು ಅದನ್ನು ಫರ್ದರ್ ಅಡೆಂಡಮ್ ಟು ದಿಸ್ ಅರಿಶಿಣದ ಹಾಲು. ಸೊ ನೀರು ಹಾಲು ಸುಮಾರು 100 ml ಅಷ್ಟು, 1 ರಿಂದ 3 ಚಿಟಿಕೆಯಷ್ಟು ಅರಿಶಿಣದ ಕೊಂಬನ್ನು ನಾವೇ ಮನೆಯಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ, ತುಂಬ ಒಳ್ಳೆಯದು. ಯಾಕೆಂದರೆ ಕೆಲವೊಂದು ಸಲ ಸುಣ್ಣ ಆಗಿರ್ಬೋದು, ಬೇರೆ ಯಾವುದೇ ವಿಧವಾದಂಥ ಕಳಬೆರಕೆಗಳು ಅಥವಾ ಅಡಲ್ಟ್ರೇಷನ್ ಅಂತ ನಾವೇನು ಹೇಳ್ತೀವಿ, ಅದು ಸುಣ್ಣದಲ್ಲಿ ಆಗತಕ್ಕಂತಹ ಸಂಭಾವನೆಗಳು ಜಾಸ್ತಿ. ಸೊ ಅಂತಹ ಪರಿಸ್ಥಿತಿಗಳಲ್ಲಿ ಅರಿಶಿಣದ ಕೊಂಬು ಭಾಳ ಹೇರಳವಾಗಿ ಮಿತವ್ಯಯಕಾರಿಯಾಗಿ ಅತ್ಯಂತ ಲೋ ಕಾಸ್ಟಲ್ಲಿ ಸಿಗ್ತಾ ಇರೋದ್ರಿಂದ ಅದನ್ನು ಕೂಡ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸೊ ಈ ಟಿಪ್ಸ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲಕಾರಿಯಾಗುತ್ತೆ. ಒಂದು ಗಮನದಲ್ಲಿ ಏನು ಇಟ್ಕೊಳ್ಬೇಕು ಈ ಟಿಪ್ಸನ್ನು ಮಾಡ್ಕೊಳ್ಳುವಾಗ ಅಂದರೆ, ಸಮಸ್ಯೆ ಪ್ರಾರಂಭ ಆದ ತಕ್ಷಣ ಇದನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ಬೇಕು. 15 ದಿವಸದಿಂದ ಕೆಮ್ಮಿದೆ, 20 ದಿವಸದಿಂದ ನೆಗಡಿ ಇದೆ, ಸೊ ತಲೆನೋವು ಅಷ್ಟೇ ದಿನಗಳಿಂದ ಇದೆ, ಸೊ ಇವತ್ತು ಔಷಧಿ ತೊಗೊಂಡ್ಬಿಟ್ಟೆ ಮನೆ ಮದ್ದು, ಅನುಕೂಲ ಆಗಲಿಲ್ಲ, ಆ ವಿಧವಾಗಿ ಯೋಚನೆ ಮಾಡೋ ಬದಲಾಗಿ ನೆಗಡಿ ಪ್ರಾರಂಭ ಆದಮೇಲೆ ಸಾಮಾನ್ಯವಾಗಿ ಕೆಮ್ಮು ಹೆಚ್ಚಾಗಿ ಬರೋದು. ಸೊ ಹಾಗಾಗಿ ನೆಗಡಿ ಪ್ರಾರಂಭ ಆಯಿತು ಅಂತ ಕೂಡಲೇ ತ್ವರಿತವಾಗಿ ಇದನ್ನು ತೊಗೊಂಡಾಗ ಡೆಫಿನೆಟ್ಲಿ ಅದೇ ಹಂತದಲ್ಲೇ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಕೆಮ್ಮಿನ ಅವಸ್ಥೆಗೆ ಹೋಗೋದೇ ಇಲ್ಲ, ಅಥವಾ ಕೆಮ್ಮಿನ ಅವಸ್ಥೆ ಇದ್ದಾಗ ಕೂಡ ನಾವು ಅರಿಶಿಣದ ಹಾಲು ಹೇಳಿದ್ವಿ, ತುಂಬ ಚೆನ್ನಾಗಿ ಅದು ಕೂಡ ಕೆಲಸ ಮಾಡುತ್ತೆ. ತುಳಸಿ ಹೇಳಿದ್ವಿ, ದಿವ್ಯೌಷಧಿಯಾಗಿ ಕೆಲಸ ಮಾಡುತ್ತೆ. ಸೊ ಹೀಗಾಗಿ ಡೆಫಿನೆಟ್ಲಿ ಈ ವಿಧವಾದಂಥ ಹೋಮ್ ರೆಮಿಡೀಸು ಈ 3 ಸಮಸ್ಯೆಗೆ ರಾಮಬಾಣವ ಕೆಲಸ ಮಾಡುತ್ತೆ ಅಂತ ಹೇಳಿ. ಎಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀವೋ ಅಷ್ಟು ಒಳ್ಳೆಯದಲ್ಲ. ಡೆಫಿನೆಟ್ಲಿ. ಅಷ್ಟೇ ಅಲ್ಲದೆ ನಾವು ಇನ್ನೊಂದು ಹೇಳ್ತೀವಿ, ಬರೀ ಮನೆ ಮದ್ದು ತೊಗೊಂಡೋದಷ್ಟೇ ಅಲ್ಲ, ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಸೊ ಸಮಸ್ಯೆಗೆ ಯಾವುದು ಕಾರಣಕರ್ತರೋ ಅದರಿಂದ ದೂರ ಇರುತ್ತೆ. ಇವಾಗ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಒಂದು ಕಾರಣವನ್ನು ಕೊಡ್ತಕ್ಕಂಥದ್ದು ಒಂದು. ಎರಡನೇದು, ಹೆಚ್ಚಾಗಿ ಇವಾಗ ಸಿಮೆಂಟ್ ಆಗಿರ್ಬೋದು, ಧೂಳಾಗಿರ್ಬೋದು, ಪೇಂಟ್ ಆಗಿರ್ಬೋದು, ಅತ್ಯಂತ ಪೊಲ್ಯೂಟೆಂಟ್ಸ್ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಆಗಿರ್ಬೋದು, ಆ ವಿಧವಾದಂಥ ವಾತಾವರಣದಲ್ಲಿದ್ದರೆ ಅದರಿಂದ ದೂರ ಆಗ್ತಕ್ಕಂಥದ್ದು ಕೂಡ ಒಂದು ಚಿಕಿತ್ಸೆಯೇ, ಅದು ಕೂಡ ಒಂದು ಪ್ರಮುಖವಾದಂತಹ ಮದ್ದೆ. ಸೊ ಅದನ್ನು ಕೂಡ ಫಾಲೋ ಮಾಡಿ ತದನಂತರ ಇದನ್ನು ಫಾಲೋ ಮಾಡಿದಾಗ ಹೆಚ್ಚಿನ ಒಂದು ರೀತಿಯಲ್ಲಿ ದೀರ್ಘಕಾಲೀನವಾಗಿ ಒಬ್ಬ ಮನುಷ್ಯ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ. ಹಾಗಾದರೆ ಮೊದಲನೇದಾಗಿ ನಮ್ಮನ್ನು ನಾವು ಈ ಕಾರಣಗಳಿಂದ ದೂರ ಇಟ್ಕೋಬೇಕು, ಹಾಗೆ ಮನೆ ಮದ್ದು ಸೇವನೆಯಿಂದ ತುಂಬ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಲ್ವಾ ಡಾಕ್ಟರ್? ನೆಗಡಿ, ಶೀತ, ತಲೆನೋವಿಗೆ ಮನೆ ಔಷಧ ಮಾಡಲು ಬೇಕಾಗುವ ಸಾಮಗ್ರಿಗಳು: ತುಪ್ಪ, ಹಸಿ ಶುಂಠಿ, ಬೆಲ್ಲ. ಮಾಡುವ ವಿಧಾನ: 1 ಚಮಚ ಪರಿಶುದ್ಧ ತುಪ್ಪಕ್ಕೆ 2 ಚಮಚ ತುರಿದಿರುವ ಹಸಿ ಶುಂಠಿಯನ್ನು ಹಾಕಿ ಮತ್ತು 3 ಚಮಚ ಬೆಲ್ಲವನ್ನು ಸೇರಿಸಿ 2 ರಿಂದ 4 ನಿಮಿಷಗಳ ಕಾಲ